ಜನಸಾಮಾನ್ಯರಿಗೆ ಈಗ ರೈತರು ಯಾಕೆ ಬಂದ್ರೆ ಅವ್ರ ಟ್ಯಾಕ್ಟರ್ಗೆ ಏನಪ್ಪ ಅಂತ ಅವ್ರ ಗಾಡಿ ಇರ್ತಾರೆ ಟ್ಯಾಕ್ಟರ್ ಆಟೋ ಆಮೇಲೆ ಅಲ್ಲಿ ಯಾರು ಬೇರೆ ಗಾಡಿ ಬಂದರೆ ಒಂದು ಹೊಸದನ್ನೆಲ್ಲ ಎಲ್ಲಿ ಇಟ್ಬಿಡ್ತಾರ ಇಟ್ಬಿಟ್ಟಿದ್ದೀನಿ ಎಲ್ಲಿ ಗಾಡಿ ಕಾಣ್ತಂಗೆ ಅದು ನಾವು ಮಾಡ್ತೀವಿ ದಯವಿಟ್ಟು ನೀವು ಮಾಡಿ ಈಗ ಒಂದು ಸಮಯ ಕೊಟ್ಟರೆ ಸರ್ ನಾನು ಒಂದು ಯಾವಾಗಲೂ ಇದು ನೀವು ಗದ್ದೆ ಹೋದ ಕಿತ್ತೋದ ಒಂದು ₹100 ಕೊಡ್ರಿ ಅದು ಹಾಕ್ಸ್ಬಿಟ್ಟು ಒಂದು ಟ್ರ್ಯಾಕ್ಟರ್ಗೆ ಟೇಪ್ ಹಾಕೊಂಡ ಒಂದು ಚೂರು ಗೊತ್ತಾಗಲ್ಲ ಮುಂದೆ ಬಂತ ಹಾಂ ಸರಿ ಬಂದ ಅಂತ ಎಲ್ಲ ಗಾಡಿ ಕಾಣೋದಿಲ್ಲ ಟ್ರ್ಯಾಕ್ಟರ್ ಈಗೆಲ್ಲ ಮೀಟಿಂಗ್ ಬರ್ತಾವೆ ಒಂದು ಕಾರ್ಯಕ್ರಮ ಯಾದಗಿರಿ ಜಿಲ್ಲೆಯ RTO ಆಫೀಸ್ ಮುಂದುಗಡೆ ಬಹಳ ಒಂದು ಉಸುಕಿನ ಲಾರಿಗಳು ಓಡಾಡ್ತಿದ್ದಾವೆ. ಇದರ ಬಗ್ಗೆ RTO ಆಫೀಸ್ಗಳು ಎಷ್ಟೇ ಬಾರಿ ಮನವಿ ಕೊಟ್ಟರು ಇದರ ಬಗ್ಗೆ ಸ್ಪಂದಿಸಿಲ್ಲ. ನಾವು ಉಮೇಶ್ ಕೆ ಮುದ್ದಣ್ಣ ನೇತೃತ್ವದಲ್ಲಿ ನಾವು ಪ್ರತಿಭಟನೆ ಮಾಡಬೇಕಾದ್ರೆ ಎಚ್ಚರಿಕೆ ನೀಡ್ತಾ ಇದ್ದೇನೆ. ನಿಮ್ಮ ಹೆಸರು? ಭೀಮು ಕಟ್ಟಿಮನಿ ರಾಂಪುರ್. ಯಾದಗಿರಿ ಜಿಲ್ಲಾ ಕೇಂದ್ರದಲ್ಲಿರ್ತಕ್ಕಂಥ RTO ಕಚೇರಿ ಮುಖ್ಯ ರಸ್ತೆ ಮುಂದೆ ನಂಬರ್ ಪ್ಲೇಟ್ ಇಲ್ಲದೆ ಓವರ್ಲೋಡು ಅಕ್ರಮದಲ್ಲಿ ಗಾಡಿಗಳು ಓಡಾಡಿದ್ರು ಕೂಡ RTO ಇಲಾಖೆ ಅಧಿಕಾರಿಗಳು ಕಣ್ಣು ಮುಚ್ಚಿ ಕುಳಿತಿರ್ತಕ್ಕಂಥದ್ದು ದುರದೃಷ್ಟಕರ. ಯಾಕೆ ಹೇಳಕತ್ತೀನಿ ಅಂದರೆ ಜನಸಾಮಾನ್ಯರ ಸಣ್ಣ ಗಾಡಿಗಳನ್ನು ಆಟೋ ಆಗಿರ್ಬೋದು, ಟ್ಯಾಕ್ಟರ್ ಆಗಿರ್ಬೋದು, ಅಂಥವ್ರಿಗೆ ರೈತರಿಗೆ ಇವ್ರಿಗೆ ಕಿರುಕುಳ ಕೊಡೋದು, ಅವ್ರಿಗೆ ದಂಡ ಹಾಕ್ತಕ್ಕಂಥ ಕೆಲಸ ಮಾಡ್ತಾರೆ. ಅದನ್ನು ನಿಲ್ಲಿಸಬೇಕು. ಇದೇನದ ನಂಬರ್ ಪ್ಲೇಟ್ ಇರಲಾರ್ದೆ ಅಕ್ರಮವಾಗಿ ಅಕ್ರಮ ಮರಳು ಮತ್ತು ಇನ್ನಿತರ ಲೋಡುಗಳನ್ನು ಓವರ್ಲೋಡ್ ಹೋಗ್ತಿರ್ತಕ್ಕಂಥ ಗಾಡಿಗಳನ್ನ ತಕ್ಷಣ ಕಡಿವಾಣ ಆಗ್ತಕ್ಕಂಥ ಕೆಲಸಕ್ಕೆ RTO ಇಲಾಖೆ ಅಧಿಕಾರಿಗಳು ಮುಂದೆ ಆಗಬೇಕು. ನಾನು ಸಾಕಷ್ಟು ದೂರವಾಣಿ ಮುಖಾಂತರ ಮಾಡಿದರೂ ಕೂಡ ಅವರು ನಿರ್ಲಕ್ಷ್ಯ ಮಾಡ್ಯಾರ. ಇವತ್ತು ಮನವಿ ಕೊಟ್ಟಿದ್ದೀನಿ. ಆ ಮನವಿಗೆ ಎಚ್ಚೆತ್ತುಕೊಂಡು ಅವ್ರ ಮೇಲೆ ಕಠಿಣ ಕ್ರಮ ಕೈಗೊಂಡು ಎಲ್ಲ ಗಾಡಿ ಮೇಲೆ ಸೀಜ್ ಮಾಡಿ ಸರ್ಕಾರಕ್ಕೆ ಬೊಕ್ಕಸಗೆ ನಷ್ಟ ಭರಿಸಲಿಲ್ಲ ಅಂದರೆ ತಕ್ಷಣ ಮಾಡದಿದ್ದರೆ ಆ RTO ಕಚೇರಿ ಮುಂದೆ ಯಾದಗಿರಿ ಟು ಗುಲ್ಬರ್ಗ ಹೋಗತಕ್ಕಂಥ ಪ್ರಮುಖ ರಸ್ತೆ ಬಂದ್ ಮಾಡಿ ಪ್ರತಿಭಟನೆ ಮಾಡಬೇಕಾಗ್ತದೆ ಅಂತಕ್ಕಂಥ ಎಚ್ಚರಿಕೆ ನೀಡ್ತಿದ್ದೀನಿ.